ಇನ್ನು 15 ದಿನ ಮಾತ್ರ ನಿಮಗೆ ಟೈಮ್ ಇರೋದು. ಅದನ್ನು ತಿಳಿಸಿ ನೋಟಿಸ್ ಕೊಟ್ಟೋಗೋಣ ಅಂತ ಬಂದೆ. ನಿಮ್ಮ ಮಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಈ ಮನೆಯೂ ಬಿಡಬೇಕಾಗತ್ತೆ. ವಿಲ್ ಪ್ರಕಾರ ಇನ್ನೂ 15 ದಿನ ಇದೆ. ಇನ್ನೊಂದು ತಿಂಗಳು ಎಕ್ಸ್ಟ್ರಾ ತೊಗೊಳಕ್ಕಾಗತ್ತಾ? ಐ ಮೀನ್ ಸ್ಟೇ ತೊಗೊಳಕ್ಕಾಗತ್ತಾ? ನೋಡೋಣ ಈ ಮನೆನ ಯಾವ ಆಶ್ರಮಕ್ಕೆ ಬರೆದಿದ್ದಾರೆ ಅಂತ. ಆ ಆಶ್ರಮದ ಅಧಿಕಾರಿಗಳ ಜೊತೆ ಮಾತಾಡಿ ಅವರೇನಾದರೂ ಒಪ್ಪಿದ್ರೆ ನಾವೇನಾದರೂ ಮಾಡ್ಬೋದು. ಅವ್ರು ಒಪ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾವುದಕ್ಕೂ ನೀವು ರೆಡಿ ಇರಿ. ಈ ಮನೆ, ಕಂಪ್ನಿ, ಜಾಗ ಎಲ್ಲ ಹೋದ್ಮೇಲೆ ನಮಗೆ ಅಂತ ಇನ್ನೇನು ಉಳಿಯುತ್ತೆ? ನಿಮಗೆ ಅಂತ ಹಳ್ಳಿನಲ್ಲಿ 2 ಎಕರೆ ಜಮೀನು ಮತ್ತೆ ಒಂದು ಮನೆ ಉಳಿಯುತ್ತೆ. ಓ, ಹಾಗಿದ್ರೆ ಅದನ್ನು ಆಶ್ರಮಕ್ಕೆ ಕೊಟ್ಬಿಡಿ. ಅದು ನಿಮ್ಮಿಷ್ಟ. ಆ ರೀತಿ ಕೊಡಬೇಕು ಅಂದರೆ ಅದಕ್ಕೂ ಒಂದು ಪ್ರೊಸೀಜರ್ ಅಂತ ಇದೆ. ಸಾಲದಕ್ಕೆ ಟೈಮೂ ಇದೆ. ನೀವು ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಸರಿ, ನಾನು ಬರ್ತೀನಿ. 1 ತಿಂಗಳ ಟೈಮ್ ಬಗ್ಗೆ ಸರಿಯಾಗಿ ಗಮನ ಹರಿಸಿ. ಆಯಿತು, ನಾನು ಮಾತಾಡ್ತೀನಿ. ಏನು ಹಳ್ಳಿಲಿರೋ ಆಸ್ತಿನ ಅನಾಥಾಶ್ರಮ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಅದಕ್ಕೆ ಆಸೆ ಪಟ್ಟು ನಿನ್ನ ಹತ್ರ ಬಂದು ಬೇಡ ಬೇಡ ಅಂತ ಬೇಡ್ಕೋತೀನಿ ಅನ್ಕೊಂಡ್ಯಾ? ಹಳ್ಳಿಲಿರೋದು ಜುಜುಬಿ ಆಸ್ತಿ. ಅದು ನನಗೆ ಬೇಕಾಗಿಲ್ಲ. ನಾನು ಈ ಆಸ್ತಿನ ಉಳಿಸ್ಕೋತೀನಿ. ಭ್ರಮೇಲಿದ್ದೀರಾ ನೀವು? ಈ ಆಸ್ತಿನೆಲ್ಲ ಕಳ್ಕೊಂಡು ಬೀದಿಗೆ ಬರ್ತೀರಲ್ಲ, ಆಗ ಹಳ್ಳಿ ಆಸ್ತಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏನು ಹೆದರ್ಸ್ತಿದ್ಯಾ? ಹೆದರ್ಸ್ತಿಲ್ಲ. ಪಾಪ ಸಂಧ್ಯಾ ಕೆಲಸ ಹುಡ್ಕೋಕೆ ತುಂಬ ಕಷ್ಟಪಡ್ತಾ ಇದ್ದಾಳೆ. ಏಯ್, ಅದು ನಿನ್ನ ತಂಗಿ ಸಂಧ್ಯಾ ತಾನೆ? ಕೆಲಸ ಹುಡುಕ್ತಾ ಇದ್ದಾಳೆ. ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಿದ್ದಾಳೆ, ಆದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ಕೆಲಸ ಹುಡ್ಕೊಂಡು ಈ ರೀತಿ ಅಲಿತಾ ಇದ್ದಾಳೆ. ಆಯ್ತಾಯ್ತು, ಈ ರೀತಿ ಫುಟ್ಪಾತಲ್ಲಿ ಕೂರೋದೆಲ್ಲ ಚೆನ್ನಾಗಿರಲ್ಲ. ಮೊದಲು ಮನೆಗೆ ಹೋಗಕ್ಕೆ ಹೇಳು. ಏನು ಮಾಡೋದು ಸರ್, ನಾವ್ಯಾರು ಹುಟ್ತಾನೆ ಚಿನ್ನದ ಸ್ಪೂನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರ ಜೀವನ ಅರ್ಧ ಫುಟ್ಪಾತಲ್ಲೇ ಕಳೆದೋಗಿರುತ್ತೆ. ಇರ್ಲಿ ಬಿಡಿ, ನಾವುಗಳೆಲ್ಲ ಕಷ್ಟಪಟ್ರೆ ಚೂರಾದ್ರೂ ನೆಮ್ಮದಿಯಾಗಿರೋಕ್ಕಾಗೋದು. ಆ ಕಷ್ಟ ನಿಮಗೆಲ್ಲ ಅರ್ಥ ಆಗಲ್ಲ. ಹೊರಡೋಣ ಬನ್ನಿ. ಅವಳ ರೀತಿ ಬೀದಿಲಿ ಕೂತಿರೋದಕ್ಕೆ ಇವನಿಗೆ ಕೇರ್ ಇಲ್ಲ. ಅಂದಮೇಲೆ ನಾನು ಯಾಕೆ ಕೇರ್ ಮಾಡಬೇಕು? ಅಷ್ಟಕ್ಕೂ ಇದೆಲ್ಲ ನನಗೆ ಯಾಕೆ? ಹೇಳ್ಸಿರಿ. ಸಂಧ್ಯಾ, ಎಲ್ಲಿದ್ಯಾ? ಸಂಜೆ ಆಗ್ತಾ ಬಂತು, ಇನ್ನೂ ಮನೆಗೆ ಬಂದಿಲ್ವಲ್ಲ ನೀನು? ಕತ್ಲಾಗೋಷ್ಟ್ರಲ್ಲಿ ಮನೆಗೆ ಬಂದ್ಬಿಡು. ಕೆಲಸ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಕತ್ಲಾಗತ್ತಲ್ಲ. ಸರಿ ಬಿಡು, ನಾ ಬರ್ತೀನಿ. ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಕೆಲಸ ಹುಡ್ಕೋದೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆಹಾ, ಅಣ್ಣ ತಮ್ಮಂದ್ರಿಬ್ರು ಸರಿಯಾಗಿದ್ದೀರಾ. ಪೂರ್ಣಿ, ತಮ್ಮಂದಿರ ಅಂದಮೇಲೆ ಆ ತಮ್ಮನಿಗೂ ಕೊಡ್ಬೇಕು ತಾನೆ? ಹೌದಲ್ವಾ? ತಗೊಳ್ಳಿ ಮೈದ್ನ, ತಿಂದು ರುಚಿ ಹೇಗಿದೆ ಹೇಳಿ. ಇದೇನಿದು ಚಿಕ್ಕ ಮಕ್ಳು ಥರ? ನನಗಿದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ, ಇಷ್ಟ ಆಗಲ್ಲ ಅಂದವ್ರಿಗೆಲ್ಲ ಯಾಕೆ ಬಲವಂತ ಮಾಡ್ತೀರಾ? ಅದಕ್ಕೆ ಉಳಿದ್ರೆ ನಮಗೆ ಒಳ್ಳೇದಲ್ವಾ? ಕೊಡಿಲಿ. ಅಬೇ,
ಪಾಪು ತಗೊಳ್ಳೋ, ಇದನ್ನ ನಾನೇ ಮಾಡಿದ್ದು. ತಿನ್ನೋಡು, ತುಂಬ ರುಚಿಯಾಗಿದೆ. ಹೌದಾ? ನನಗೆ ಇದೆಲ್ಲ ಅಷ್ಟೊಂದೇನು ಇಷ್ಟ ಇಲ್ಲ. ಆದರೂ ಅಮ್ಮ ಹೇಳ್ತಿದ್ದಾಳೆ ಅಂತ ತಗೋತಾ ಇದ್ದೀನಿ. ಎಲ್ಲಿ ಕೊಡಿ. ಒಂದು ಸಾಕಾಗಲ್ಲ, ಇನ್ನೊಂದು ಕೊಟ್ಟಿರಿ. ಇದು ನನಗಲ್ಲ, ಸಿರಿ ಸಂದಿಂಗೆ. ಅಮ್ಮ ಮಾಡಿದಲ್ವಾ, ತಗೊಂಡೋಗಿ ಕೊಟ್ರೆ ಖುಷಿ ಪಡ್ತಾರೆ. ಹೌದಾ? ಹಾಗಾದ್ರೆ ನೀನು ತಿನ್ನಲ್ವಾ? ಇಲ್ಲ, ನಾನಿದು ಮುಟ್ಟೋದೇ ಇಲ್ಲ. ಅಕಸ್ಮಾತ್ ಮುಟ್ಟಿದ್ರು ತಿನ್ನಕ್ಕೆ ಹೋಗಲ್ಲ. ಅಕಸ್ಮಾತ್ ತಿಂದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಬರಲಾ ಅಮ್ಮ? ಹುಷಾರು. ಏಯ್ ಕಳ್ಳ, ಅದು ನೀನೇ ತಿನ್ನೋದು ಅಂತ ಗೊತ್ತು. ಅವ್ರಿಗೂ ಕೊಡೋ, ನೀನೊಬ್ಬನೇ ತಿನ್ಬಿಡ್ಬೇಡ.